ಇನ್ನು SIT ಕಚೇರಿಯಲ್ಲಿ ಅನಾಮಿಕ ವ್ಯಕ್ತಿ ಬಂದು ಕೂತ್ಕೊಂಡಿದ್ದಾನೆ. ಇವತ್ತು ಹೊಸ ಸ್ಥಳದಲ್ಲಿ ಶೋಧ ನಡೆಯೋ ಸಾಧ್ಯತೆ ಇದೆ. SIT ಕಚೇರಿಯಲ್ಲಿ ಅನಾಮಿಕ ವ್ಯಕ್ತಿ ಕೂತ್ಕೊಂಡಿದ್ದಾನೆ. ಅವನಿಗೆ ಎಸ್ಕಾರ್ಟ್ ಕೊಟ್ಟಿದ್ದಾರೆ, ಗನ್ಮ್ಯಾನ್ ಕೊಟ್ಟಿದ್ದಾರೆ, ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಕೊಡ್ಲಿ ಅಪ್ಪ, ಕೊಡಿ, ಅವನನ್ನು ಜೋಪಾನವಾಗಿ ನೋಡ್ಕೊಳ್ಳಿ, ಯಾಕೆಂದ್ರೆ ಅವನೇ ದೊಡ್ಡ ಸಾಕ್ಷಿ. ನಿನ್ನೆ 3 ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದ ಅನಾಮಿಕ. ಒಂದು ಸ್ಥಳದಲ್ಲಿ ಮಾತ್ರ ಉತ್ಖನನ ನಡೆಸಲಾಗಿತ್ತು, ಪಾಯಿಂಟ್ ನಂಬರ್ 15 ನಲ್ಲಿ. ಅದರಲ್ಲಿ ಏನೇನೂ ಸಿಗ್ಲಿಲ್ಲ, ಏನೇನೂ ಸಿಕ್ಕಿಲ್ಲ, ಅಲ್ಲಿ ಯಾವ ಕುರುಹುನೂ ಸಿಕ್ಕಿಲ್ಲ. ಈಗಾಗಲೇ SIT ಕಚೇರಿಗೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶೋಧ ಕಾರ್ಯ ಇನ್ನು ಹೊಸ ಪಾಯಿಂಟ್ ಏನು 3 ಪಾಯಿಂಟ್ ತೋರಿಸಿದ್ನಲ್ಲ ಅಲ್ಲಿ ಶುರು ಆಗತ್ತೆ. ತಲೆ ಇದೆನಾ ಇಲ್ವಾ ಏನು ಗೊತ್ತಾಗ್ತಾ ಇಲ್ಲಪ್ಪ. ನಮ್ಮ ಪ್ರತಿನಿಧಿ ಶಶಿಧರ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಬಹಳ ಕನ್ಫ್ಯೂಷನ್ ನಮಗೆ ಬಹಳ ಕ್ಲಿಯರ್ ಆಗಿದೆ. ಪವರ್ ಟಿವಿ ಆರಂಭದ ದಿನಗಳಿಂದಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಇದು ಏನು ಉದ್ದೇಶ ಅಂತ ಹೇಳಿ. ನಿನ್ನೆ ಒಂದಷ್ಟು 3 ಜಾಗ ಹೊಸದಾಗಿ ತೋರಿಸಿದ್ರು, ಅಲ್ಲಿ ಒಂದು ಜಾಗದಲ್ಲಿ ಆಗಿದ್ರು 15ನೇ ಪಾಯಿಂಟ್ನಲ್ಲಿ ಎಸ್ಕಾರ್ಟ್ ಕೊಟ್ಟರು, ಗನ್ಮ್ಯಾನ್ ಕೊಟ್ಟರು, ಎಲ್ಲ ಕೊಟ್ಟರು. ಕಾನೂನು ಪ್ರಕಾರ ಕೊಡಬೇಕು, ಅವ್ನಿಗೆ ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಕೊಡಲಿ. ಆದರೆ 13ನೇ ಪಾಯಿಂಟ್ಗೆ ಇನ್ನೂ GPR ಮೆಷಿನ್ ಕೈ ಸೇರಿಲ್ಲ. ಇವಾಗ ಮತ್ತೆ ಹೊಸ ಪಾಯಿಂಟ್ಗಳನ್ನು ತೋರಿಸ್ತಾ ಇದ್ದಾನೆ. ಇದ್ರ ಇಂಟೆನ್ಷನ್ ಏನು? ಅವನೇನಾದ್ರೂ SIT ಅಧಿಕಾರಿಗಳು ದಾರಿ ತಪ್ಪಿಸ್ತಾ ಇದ್ದಾನಾ ಅಥವಾ SIT ಅಧಿಕಾರಿಗಳೇನಾದ್ರೂ ದಾರಿ ತಪ್ತಾ ಇದ್ದಾರಾ? ಏನ್ ಕತೆ ಶಶಿಧರ್? ಸಿಂಧೂರ, ಏನು 9ನೇ ದಿನಕ್ಕೆ ಈ ಶೋಧ ಕಾರ್ಯ ಮುಗಿಯುತ್ತೆ, 13ನೇ ಪಾಯಿಂಟ್ ಅಷ್ಟೇ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ 13ನೇ ಪಾಯಿಂಟ್ ಅಲ್ಲ, ಇನ್ನೂ 2 ಪಾಯಿಂಟ್ ಇದೆ ಅಂತ ಹೇಳ್ಬಿಟ್ಟು ಕೂಡ ನೆನ್ನೆ ಹೇಳಿದ್ದ. ಆ ಒಂದು ಆಧಾರದ ಮೇಲೆ 14 ಮತ್ತೆ 15ರಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಸುಮಾರು 4.5 ಗಂಟೆಗಳ ಕಾಲ ನಡೆಸಿದ್ರು ಕೂಡ ಒಂದೇ ಒಂದು ಸಣ್ಣ ಕುರು ಕೂಡ ಸಿಕ್ಕಿಲ್ಲ. ಇನ್ನೇನು ಮುಗೀತಲ್ಲ ಅಂತ ಇಷ್ಟಿದ್ದಾಗೆ ಈಗ ದಿಢೀರ್ ಅಂತ ಮತ್ತೆ SIT ಕಚೇರಿಗೆ ಏನು ಮುಸುಕುದಾರಿ ಕೂಡ ಈಗ ಸದ್ಯಕ್ಕೆ ಬಂದಿದ್ದಾನೆ. ಇನ್ನೂ 1-2 ಸ್ಥಳಗಳಲ್ಲಿ ತೋರಿಸ್ತೇನೆ, ಅಲ್ಲೂ ಕೂಡ ಮೃತದೇಹಗಳನ್ನ ಊತಿಟ್ಟಿದ್ದೇನೆ ಅಂತ ಕೂಡ ಈಗ ಸದ್ಯಕ್ಕೆ SIT ಅಧಿಕಾರಿ ಮುಂದೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈತ ಮುಸುಕುದಾರಿ ತೋರಿಸಿದಂತ ಏನು ಸ್ಪಾಟ್ಗಳಲ್ಲಿ ಇವತ್ತು ಕೂಡ ಶೋಧ ಕಾರ್ಯಾಚರಣೆಯನ್ನ SIT ತಂಡ ನಡೆಸುತ್ತೆ. ಅಲ್ಲಿ ಏನಾದರೂ ಸಿಗುತ್ತಾ ಇಲ್ವಾ ಅಂತನೂ ಕೂಡ ಸಾಕಷ್ಟು ಯಕ್ಷ ಪ್ರಶ್ನೆ ಕೂಡ್ತಿದೆ. ಯಾಕಂತಂದ್ರೆ ಅಪ್ಪಿತಪ್ಪಿ ಏನಾದರೂ ಸಿಕ್ಕಿದ್ರೆ ಅದು ದೊಡ್ಡದಾಗಿ ಮೇಜರ್ ಆಗಿ ಟ್ವಿಸ್ಟ್ ಅನ್ನ ಪಡೆಯುತ್ತೆ. ಒಂದು ವೇಳೆ ಸಿಕ್ಕಿಲ್ಲ ಅಂತಂದ್ರೆ ಈತನನ್ನ ಯಾವ ರೀತಿಯಾಗಿ ನಂಬೋದು, ಈತನ ಹಿನ್ನೆಲೆ ಏನು, ಯಾರಿದ್ದಾರೆ, ಇದು ಹಿಂದೆ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಎಲ್ಲರೂ ಕೂಡ ಸ್ಪಷ್ಟವಾಗಿ ಗೊತ್ತಿರುವಂತದ್ದು. ಆದ್ರೆ ಈತ ಯಾವ ಸ್ಪಾಟ್ ನಲ್ಲಿ ಇವತ್ತು ತೋರಿಸ್ತಾನೆ ಅನ್ನೋದು ಬಹಳ ಕುತೂಹಲ ಕೂಡ ಕೇಳಿಸಿದೆ. ಯಾಕಂತಂದ್ರೆ ನಿನ್ನೆ ತೋರಿಸಿದಂತ ಜಾಗ ಧರ್ಮಸ್ಥಳದಿಂದಲೂ ಕೂಡ 2 ಕಿಲೋಮೀಟರ್ ದೂರದಲ್ಲಿ ಅರಣ್ಯ ಪ್ರದೇಶದಲ್ಲಿ, ಅದು 400 ಮೀಟರ್ ಒಳಗಡೆ ಜಾಗದಲ್ಲಿ ಕೂಡ ತೋರಿಸಿದ್ದ. ಒಂದು ವೇಳೆ ಏನಾದ್ರು ಈತ ಈ ಮುಸುಕುದಾರಿ ತೋರಿಸಿದಂತ ಜಾಗ ಕೇವಲ 8ರಿಂದ 10 ಅಡಿ ಒಳಗಡೆ ಇದ್ರೆ ಮನುಷ್ಯರನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಬಹುದು, ಶೋಧ ಕಾರ್ಯಾಚರಣೆ. ಆದ್ರೆ 15ರಿಂದ 20 ಅಡಿ ಆಳ ಇದ್ರೆ ಯಾರು ಕೂಡ ಮಾಡೋದಕ್ಕೆ ಸಾಧ್ಯವಾಗುದಿಲ್ಲ. ಕೆಲವೊಂದು ಕಡೆ JCB ತೆಗೆದುಕೊಂಡು ಹೋಗಬಹುದು, ಕೆಲವೊಂದು ಕಡೆ ಹೋಗೋದು ಕೂಡ ಸಾಧ್ಯವಾಗುದಿಲ್ಲ. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿರೋದೇನಂತಂದ್ರೆ ಏನು ಈ SIT ತಂಡದಲ್ಲಿರುವಂತವ್ರು ಕೂಡ ಸಾಕಷ್ಟು ಹಿರಿಯರು ಮತ್ತೆ ದಷ್ಟ ಅಧಿಕಾರಿಗಳು ಕೂಡ ಅಂತಾನು ಕೂಡ ಹೇಳ್ಬೋದು. ಸಾಕಷ್ಟು ಹೆಸರುವಾಸಿ ಇದೆ, ಮತ್ತೆ ತನಿಖಾ ತಂಡದಲ್ಲಿ ಅವ್ರದೇ ಆದಂತ ಒಂದು ಚಾಪ್ ಕೂಡ ಇದೆ. ಹೀಗಾಗಿ ಅವರನ್ನೇ ಸರ್ಕಾರ ನೇಮಕ ಮಾಡಿರೋದ್ರಿಂದ ಅಂತ ಒಂದು ದೊಡ್ಡ ಅಧಿಕಾರಿಗಳು ಕೂಡ ಭಾರಿ ಸಂಕಷ್ಟ ಉಂಟಾಗ್ತಿದೆ ಈ ಒಂದು ಮುಸುಕುದಾರಿಯ ಏನು ಒಂದು ಪಾಯಿಂಟ್ಗಳು. ಹೀಗಾಗಿ ಇವತ್ತು ಕೂಡ ಯಾವ ಪಾಯಿಂಟ್ ನಲ್ಲಿ ಶವಗಳನ್ನ ಊತಿದ್ದೇನೆ ಅಂತ ಸೂಚನೆ ಮಾಡ್ತಾರೋ ಆ ಒಂದು ಸ್ಥಳದಲ್ಲೂ ಕೂಡ ಇವತ್ತು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾರೆ. ಇವತ್ತೇನಾದ್ರೂ ಸಿಗುತ್ತಾ ಇಲ್ಲ ಅಂತಂದ್ರೆ ಕೇವಲ ಬರೀ ಬುರುಡೆ ಏನಾದ್ರೂ ಬಿಡ್ತಿದ್ದಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಸಿಂಧೂರ. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.